ನಿಮಗೆ ಗೌರ್ಮೆಂಟ್ ದುಡ್ಡು ಕೊಡುತ್ತೆ. ಮಾತ್ರೆಗಳು ಇನ್ನೂ 45% ಇದ್ದಾಗಲೇ ನೀವು ಇನ್ನೊಂದು ಇಂಡೆಂಟ್ ಹಾಕಿ ತಗೋಬೋದು. ಇಲ್ಲ ನಿಮಗೆ ಸ್ಪೆಷಲಾಗಿ ಫಂಡ್ ಇಟ್ಟಿರ್ತಾರೆ ಮೆಡಿಸನ್ಸ್ ಕೊಂಡ್ಕೊಳ್ಳೋಕ್ಕೆ. ಹೌದಾ ಇಲ್ವಾ? ಯಾಕೆ ಪೇಷಂಟ್ಸ್ಗೆ ನೀವು ಹೊರಗಡೆ ಬರ್ಕೊಡ್ತೀರಾ? ಯಾವ ದುಡ್ಡಿಲ್ದವರು ಬಡವರು ಬಂದ್ಬಿಟ್ರು, ತಿನ್ನಕ್ಕೆ ಊಟ ಇಲ್ದಿರೋರು, ಅವ್ರು ಏನು ಮಾಡ್ತೀರಾ ನೀವು? ಅವ್ರಿಗೆ ತಾನೇ ಸಾರ್ವಜನಿಕ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಏನು ಮಾಡ್ತೀರಪ್ಪ? ಹಾಂ, ಏನು ಮಾಡ್ತೀರಾ? ನಾನು ಆಗದೆ ಇರೋಂಗಲ್ಲ. ನಾನು ಐ ವಿಲ್ ರೈಟ್ ಟು ದ ಹೈಯರ್ ಅಪ್ಸ್. ಐ ವಿಲ್ ನಾಟ್ ಲೆಟ್ ಇಟ್ ಗೋ. ಐ ಡೋಂಟ್ ವಾಂಟ್ ಎನಿ ಹಾಸ್ಪಿಟಲ್ ಟು ಪ್ರಾಕ್ಟೀಸ್ ದಿಸ್. ಮತ್ತೆ ಏನು ಆಚೆ ಬರ್ಕೊಡ್ತೀರಾ ನೀವು? ಅವರೇ ಟ್ಯಾಬ್ಲೆಟ್ ಹರಿಸಿ ಯಾಕೆ ಫೋನ್ ಆಫ್ ಮಾಡ್ರಿ? ಅವ್ರು ಬರ್ಕೊಟ್ಟಿರೋ ಚೀಟಿ ಕೊಡಿ. ನೆನ್ನೆ ರಾತ್ರಿ ಬರ್ಕೊಟ್ಟಿರೋದಕ್ಕೆ ಆಚೆ ಕಡೆ ತಗೊಳಕ್ಕೆ ಟ್ಯಾಬ್ಲೆಟ್ ಅಲ್ಲಪ್ಪ. ಆಚೆ ಕಡೆ ಬರ್ಕೊಟ್ಟಿದ್ದೀರಾ ಸರಿ, ನಿಮ್ಮ ಹತ್ರ ಇಲ್ಲ ಸರಿ. ದುಡ್ಡು ಏನಾದ್ರು ವಾಪಸ್ ಕೊಡ್ತೀರಾ? ರಾತ್ರಿ ಇದನ್ನೆಲ್ಲ ಆಚೆ ತಗೊಂಬ ಅಂದ್ರ? ಆಚೆ ತಗೊಂಡು ನೀವೆಲ್ಲ ಇದನ್ನ ಆಚೆ ತಗೊಂಬಂದ್ರ ಇಲ್ಲಿ? ಅಲ್ಲ, ನೀವು ಆಚೆ ತಂದಿರೋದು ಎಲ್ಲಿ? ದುಡ್ಡು ಕಟ್ಬಿಟ್ಟು. ಹಾಂ, ಅಲ್ಲಮ್ಮ, ಇವ್ರು ಬರ್ಕೊಟ್ಟವ್ರಲ್ಲ, ನಿಮ್ಗೆ ಇಲ್ಲಿ ನೀವು ಇದನ್ನೆಲ್ಲ ಎಲ್ಲಿ ತಗೊಂಬಂದ್ರಿ? ಆಚೆ ಮೆಡಿಕಲ್ ಅಂತ ಬಂದ್ರಲ್ಲ, ಅವರು ಫಾರ್ಮಸಿ ನೀವು ಓಪನ್ ಮಾಡಿಬಿಡಿ. ಬಟ್ ಈಗ ಎಮರ್ಜೆನ್ಸಿ ಪೇಷಂಟ್ ಅಡ್ಮಿಟ್ ಆಗುತ್ತೆ, ನೀವು ರಾತ್ರಿ ಹೊತ್ತು ಆಚೆ ಕಡೆ ತಗೊಂಬರ್ರಿ ಅಂತೀರಾ? ಅವ್ರಿಗೆ ನೀವು ಸ್ಟಾಕ್ ಇಟ್ಕೊಂಡು ಕೊಡ್ತೀರಾ? ನಿಮ್ಮ ಫಾರ್ಮಸಿ, ನೀವು ಮೆಡಿಸಿನ್ಸ್ ಎಮರ್ಜೆನ್ಸಿ ಏನು ಬೇಕಾಗುತ್ತೆ, ನೈಟ್ ಅಡ್ಮಿಷನ್ ಆಗೋ ಪೇಷಂಟ್ಸ್ಗಳಿಗೆ ನೀವು ಇಟ್ಕೋಬೇಕು ಅಂತ ಗೊತ್ತಿಲ್ವಾ? ಆಯ್ತಪ್ಪ, ನೀವು ಹೊರಗಡೆ ಬರ್ಕೊಡ್ತೀರಾ? ಯಾಕೆ ಬರ್ಕೊಡ್ತೀರಾ? ವೆರಿ ವೆರಿ ಅನ್ಹ್ಯಾಪಿ.